ಯಶ್ಪಾಲ್ ಅವರೇ, ನೆನ್ಪಿಟ್ಕೊಳ್ಳಿ, ಬಿಜೆಪಿಯ ಹಿರಿಯರು ಹೇಳ್ತಾ ಇದ್ದಾರೆ, ನಾವು ಭಾರಿ ಆಸೆ ಪಟ್ಟು ಪಕ್ಷವನ್ನ ಕಟ್ಟಿದ್ವಿ. ಅವರಂತ ಬಿಜೆಪಿ ಅವರು ಹೇಳುದು, ಇವ ಬಂದ ಮೇಲೆ ಅದು ಬಿಜೆಪಿ ಬಿಟ್ಟೋಗಿತ್ತಂತೆ. ಜನ ರಘುಪತಿ ಭಟ್ರೆ ಕರ್ಕೊಂಡು ಬಂದಿದೆ, ವಾಪಸ್ ರಘುಪತಿ ಭಟ್ರಿಗೆ ಕೂಟ, ರಘುಪತಿ ಭಟ್ರಿಗೆ ಕೂಟ. ನಮ್ಮ ಜೊತೆ ಇದ್ದಾಗ ನಮ್ಮ ಪ್ರಮೋದ್ ಮಧ್ವರಾಜಣ್ಣ ಎಷ್ಟು ಒಳ್ಳೆಯವರಾಗಿ, ಅಲ್ಲಿ ಹೋದ್ಮೇಲೆ ಏನಾಗಿದೆ ಗೊತ್ತಿಲ್ಲ. ನಿನ್ನೆ ಒಳ್ಳೆ ಚಂದ ಸ್ಟೈಲ್ ಇದೀಗ ಮಾಡಿ ಸೋತು ಯಶ್ಪಾಲ್ ಸುವರ್ಣ ಅವರಿಗೆ ಸಂಪೂರ್ಣ ಬೆಂಬಲ. ನಿಮ್ಮ ಬೆಂಬಲವನ್ನು ನಾವು ಗೌರವಿಸಬೇಕು. ಯಾಕೆಂದ್ರೆ ಅವರು ನಿಮಗೆ ಎಷ್ಟೇ ಗೂಟವನ್ನು ಯಶ್ಪಾಲ್ ಇಟ್ಟರು ಸಹಿತ ನೀವು ಮತ್ತೆ ಮತ್ತೆ ಅವರನ್ನ ಬೆಂಬಲಿಸ್ತಾ ಇದ್ದೀರಲ್ಲ ಮಧುರಾಜಣ್ಣ, ನಿಮ್ಮ ಒಳ್ಳೆತನಕ್ಕೆ ನಮ್ಮ ಒಂದು ಮೆಚ್ಚುಗೆ. ಈಗ ನೆನ್ಪಿಟ್ಕೊಳ್ಳಿ, ಬಲದಲ್ಲಿ ರಘುಪತಿ ಭಟ್ರನ್ನ ತುಳಿಬೇಕು, ಎಡದಲ್ಲಿ ಪ್ರಮೋದ್ ಮಧ್ವರಾಜ್ ಅವರನ್ನು ತುಳಿಬೇಕು. ಅದಾದ್ಮೇಲೆ ಅವರ ತುಳಿತ ಉಡುಪಿಯ ಜನರ ಮೇಲೂ ನಡೀತಾ ಇದೆ, ಉಡುಪಿಯ ಜನರ ಮೇಲೂ ನಡೀತಾ ಇದೆ. ಆದ್ರೆ ನಾವು ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಮತ್ತೆ 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 ಹೇಳೋಣ, ಬೇಜವಾಬ್ದಾರಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ, ಬೇಜವಾಬ್ದಾರಿ ಶಾಸಕ, ಬೇಜವಾಬ್ದಾರಿ ಶಾಸಕ, ಬೇಜವಾಬ್ದಾರಿ ಶಾಸಕ. ಮತ್ತು ಇದು ಮೀಡಿಯಾದವ್ರ ಶಬ್ದ, ನಮ್ದಲ್ಲ, ಮೀಡಿಯಾದವ್ರ ಶಬ್ದ ನಾನು ಹೇಳಿ. ಮತ್ತು ಅವರಿಗೆ ತಾಯಿ ದುರ್ಗಾ ಪರಮೇಶ್ವರಿ, ತಾಯಿ ಮಹಾಲಕ್ಷ್ಮಿ, ಉಡುಪಿಯನ್ನು ಪೊರೆಯುವ ಅನಂತೇಶ್ವರ ಚಂದ್ರಮೌಳೇಶ್ವರ ಸಹಿತ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಉಡುಪಿಯಲ್ಲಿರುವ ಶ್ರೀ ಆಂಜನೇಯ ಮತ್ತು ಮುಖ್ಯ ಪ್ರಾಣ ಇವರೆಲ್ಲರೂ ಸದ್ಬುದ್ಧಿಯನ್ನು ಕೊಟ್ಟು ಜನ 1.5 ವರ್ಷ ಮಾತ್ರ, ಪಾಪ 1.5 ವರ್ಷ ಮಾತ್ರ, ಕೊನೆಗಾದ್ರೂ ಉಡುಪಿಯ ಜನ 3.5 ವರ್ಷ ಅಂಡೆ ಬಿಕ್ಕಿ ತರ ಇದ್ರು. ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡಿ ಆದ್ಮೇಲೆ ಮಂಡೆ ಸ್ವಲ್ಪ ನೆಟ್ಟಗಾಗಿದೆ, ಈಗ ಜನರ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವ ರೀತಿಯ ಕೆಲಸವನ್ನ ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೊಮ್ಮೆ ರಾಹುಲ್ ಗಾಂಧಿ ಅಲ್ಲ, ಕಾಂಗ್ರೆಸ್ಸಿನ ಯಾರಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನಿನ್ನ ಧಮಕಿ ಏಕವಚನ ಪ್ರಯೋಗ ಏನಾದ್ರೂ ನಡೆದಿದ್ದು ಹೌದು ಅಂತಂದ್ರೆ ನಿನ್ನ ಮನೆ ಎದುರುಗಡೆ ಬಂದು ಪ್ರತಿಭಟನೆ ಮಾಡಿ ಮುಗಿಸಿದೆ. ಸರ್ಕಾರ ಬದಲಾವಣೆ ಆಗಿರ್ಬೋದು, ಅಧಿಕಾರಿಗಳ ಮನಸ್ಥಿತಿಯು ಬದಲಾವಣೆ ಆಗಬೇಕು. ಒಬ್ಬ ಪುಂಡನಿಗೆ, ಪೋಕರಿಗೆ, ರೌಡಿಗೆ ಕೇಸ್ ಆದಾಗ ನೋಟಿಸ್ ಕೊಟ್ಟು ಸುಮ್ಮನೆ ಬರಬೇಕು. ಅವರೊಬ್ಬ ಇನ್ಸ್ಪೆಕ್ಟರ್ ಸೆಲ್ಯೂಟ್ ಬೇರೆ, ಅವರು ಸ್ವಲ್ಪ ವಿವೇಕವಂತರಾಗಿ ಅವರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮ್ ಘನತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನು ಆಗ್ರಹಪೂರ್ವಕವಾಗಿ ಹೇಳ್ತಾರೆ. ಮುಂದೆ ಅದನ್ನು ಪುಣ್ಯ MLA ಮತ್ತೆ ನಾಡ್ದು ಹೋದಾಗ ನೋಡೋಣ. ಆದ್ರಿಂದ ಭವಿಷ್ಯದ ದಿನದಲ್ಲಿ ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಯಶ್ಪಾಲ್ ಅವರು ಕೆಲಸವನ್ನು ನಿರ್ವಹಿಸಬೇಕು. ಮತ್ತು ಸಾಧ್ಯವಾದಷ್ಟು ನೀವು ರಘುಪತಿ ಭಟ್ರಿಗೆ ಮತ್ತು ಪ್ರಮೋದಣ್ಣನಿಗೆ ಹಿಂಸೆಯನ್ನು ಕೊಡಬಾರದು. ಅದೇ ರೀತಿಯಾಗಿ ಕ್ಷೇತ್ರದ ಜನರಿಗೂ ಸಹಿತ ನಿಮ್ಮ ಅವಿವೇಕದಿಂದ ಅಪಮಾನ. ಯಾಕೆಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉಡುಪಿ ಅವಿಭಜಿತ ಜಿಲ್ಲೆಯ ಜನ ಹೇಳ್ತಿದ್ದಾರೆ, ಎಂತ ಗ್ರಾಚಾರ ಮಾಡಿ. ಮೊದಲೆಲ್ಲ ನಮ್ಮ MLAಗಳು ಅಂತ ಹೇಳಿದ್ರೆ ಅವರನ್ನು ನಮಗೆ ಬೆಂಗಳೂರಿನಲ್ಲಿ ನಾವು ಯಾವ ಊರಿನವರು, ನಮ್ಮ MLA ಇಂಥವರು, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಸಂಸದರು, ಇಂತಹ ಸಜ್ಜನ, ಯಾರಿಗೂ ನೋವನ್ನು ಮಾಡದೇ ಇರ್ತಕ್ಕಂಥ ಒಬ್ಬ ನಾಯಕ ನಮ್ಮ ಸಂಸದ ಅಂತ ಮಾತಾಡ್ತಾ ಇದ್ವಿ. ವಿನಯ್ ಕುಮಾರ್ ಸೊರಕೆ ಅವ್ರನ್ನ ಅವರು ಹಾಕಿದ ಬಿಳಿ ಬಟ್ಟೆಯಷ್ಟೇ ಶುಭ್ರವಾದ ಅವರ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಸಂಘಟನೆ ಮತ್ತು ಸಂಘರ್ಷ ಇದಕ್ಕೆ ನಾವು ತಯಾರಾಗಿದ್ದೇವೆ.